ಹೇ ನಮಸ್ತೆ ಎಲ್ಲ ನಮ್ಮ ಕರ್ನಾಟಕದ ಎಕೋಸಿಸ್ಟಮ್ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸೊ ದೀಪಾವಳಿ ಸ್ಟಾರ್ಟ್ ಆಗಿದೆ. ನಿನ್ನೆ ಲಕ್ಷ್ಮೀ ಪೂಜೆಯಿಂದ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಈ ವರ್ಷದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರನ್ನೂ ಕೋರ್ತಾ, ಇವತ್ತು ಮಂಗಳವಾರ, ಇವತ್ತು ಬಲಿಪಾಡ್ಯಮಿ ಅಮಾವಾಸ್ಯೆ. ಹಾಗಾಗಿ ಈ ಅಮಾವಾಸ್ಯೆ ದಿನ, ಇವತ್ತಿನ ಈ ಬಲಿಪಾಡ್ಯಮಿ ದಿನ, ಯೂಶ್ವಲಿ ಅಮಾವಾಸ್ಯೆ ದಿನ ನಾನು 3:30ಗೆ ಎದ್ದೇಳೋದ್ರಿಂದ 3:30ಗೆ ಎದ್ದೆ. ಒಂದು 4 ಗಂಟೆಗೆ ಕ್ರಿಸ್ ಜಾನ್ಸನ್ಸ್ ಅವರ ಲೈವ್ ಇತ್ತು. ಈಗ 4:15 ಆಗಿದೆ, ಬೆಳಗಿನ ಜಾವ 4:15 ಆಗಿದೆ. ಹಾಗಾಗಿ ಅದನ್ನು ಅಪ್ಡೇಟ್ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ. ಯಾಕೆಂತಂದರೆ ನನ್ನ 3 ವಿಡಿಯೋವನ್ನು ನೋಡಿದಾಗ ಬಹಳಷ್ಟು ಜನ ಕಮೆಂಟಲ್ಲಿ ಹಾಕಿದ್ರಿ, ಸರ್ ಈ ವಾರ ಏನಾಯಿತು ಗೊತ್ತಾಗಲಿಲ್ಲ, ಈ ವಾರದಲ್ಲಿ ಗೊತ್ತಾಗುತ್ತೆ, ನಮಗೆ ಅಪ್ಡೇಟ್ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ ಪ್ರಾಪರಾಗಿ, ವಿಡಿಯೋ ಮಾಡಿ ಅಂತ ಭಾಳಷ್ಟು ಜನ ಹಾಕಿದ್ರಿ. ಹಾಗಾಗಿ ನಿಮ್ಮೆಲ್ಲರ ಒಂದು ಒಳಿತಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಏನು ಕಾಯ್ತಾ ಇದ್ದೀವೋ ಅದರ ಅಪ್ಡೇಟು. ಸೊ ಈ ಲಾಸ್ಟ್ ವೀಕ್ ಸೋಮವಾರದಿಂದ ಸಂಡೇ ಒಳಗಡೆ ಬರುತ್ತೆ ಅನ್ನೋದೊಂದು ಮಾಹಿತಿಯನ್ನು ಅವರು ಹೇಳಿದರು. ಬಟ್ ಯಾಕೆ 2-3 ದಿನ ಲೇಟ್ ಆಗ್ತಾ ಇದೆ ಅನ್ನೋದರ ಮೇಲೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಈಗ ಜಸ್ಟ್ ಇವತ್ತು ಸಿಕ್ಕಿರುವಂಥ ಅಪ್ಡೇಟ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು. ಈ ವರ್ಷ ಚೆನ್ನಾಗಾಗತ್ತೆ. ದೀಪಾವಳಿಯಿಂದ ಎಲ್ಲರದು ದೀಪಾವಳಿ ಮುಗಿದ ಮೇಲೆ, ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ದೀಪಾವಳಿಯ ನಾವು ಆಚರಣೆ ಮಾಡೋ ಉದ್ದೇಶನೇ. ಸೊ ನಾವೆಲ್ಲ ಎಕೋಸಿಸ್ಟಮಲ್ಲಿರುವಂಥ ನಾವು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ, ಅದರ ಎಂಡಿಂಗ್ ಟೈಮ್ ಬಂದುಬಿಟ್ಟಿದೆ. ಸೊ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಅವ್ರು ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ಆ ಅಪ್ಡೇಟ್ ಪ್ರಕಾರ ಹೋಗ್ತೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಒಂದು 7 ಮೆಸೇಜನ್ನು ಆ್ಯಶ್ ಅವರು ಕ್ರಿಸ್ ಜಾನ್ಸನ್ಗೆ ಮೆಸೇಜ್ ಮಾಡಿದ್ದಾರೆ ಅವ್ರ ಮೊಬೈಲ್ಗೆ. ಅದನ್ನು ಅವರು ಹಾಗೆ ಓದಿದ್ದಾರೆ ಅವರ ಫ್ಯಾಮಿಲಿಯ ಜೊತೆ. ಅದನ್ನು ನಾನು ಬರ್ಕೊಂಡಿದ್ದೀನಿ, ಹಾಗೆ ಹೋಗ್ತೀನಿ. ಏನಂತಂದರೆ, ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮು ಅಕ್ಟೋಬರಲ್ಲಿ ಲಾಂಚಿಂಗ್ ಇದೆ ಅನ್ನೋದಾದರೆ ಅರೌಂಡ್ ಈಗ 31, ಇವತ್ತು 21 ಡೇಟು. ಸೊ ಇನ್ನು 10 ದಿನ ಅಂತ ಹೇಳಿದ್ರೆ ಎನಿ ಮೂಮೆಂಟ್ ಲಾಂಚ್ ಆಗುತ್ತೆ. ಒಟ್ಟು ಈ ಮಂತಲ್ಲೇ ಲಾಂಚ್ ಆಗುತ್ತೆ. ಇದು ಒಂದು ಒಳ್ಳೆ ಗುಡ್ ನ್ಯೂಸ್. ಸೊ ಎರಡನೇದು, ಸೊ ಎಲ್ಲರೂ ಅದಕ್ಕೋಸ್ಕರ ರೆಡಿಯಾಗಿ. ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರಿಯಾರಿಟಿ ಪ್ಲೇಸ್ಮೆಂಟ್ ಅಂತೇನು ಕೊಡ್ತೀವಿ ಅಂತ ಹೇಳ್ತಿದಾರಲ್ವ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಎಲ್ಲ ಅಪ್ಲಿಕೇಶನ್ಸ್ ಫಾರ್ಮ್ ಹೋಗಿರೋದ್ರಿಂದ ಆ ಒಂದನ್ನು ಪ್ರಾಪರಾಗಿ ಸಾರ್ಟ್ ಔಟ್ ಮಾಡೋಕ್ಕೋಸ್ಕರ ಅವರಿಗೆ ಮತ್ತು ಅವರ ಟೀಮ್ಗೆ ಸ್ವಲ್ಪ ಟೈಮ್ ತಗೊಂಡಿರೋದ್ರಿಂದ ಈ ಲಾಸ್ಟ್ ವೀಕಲ್ಲಿ ನಮಗೆ ಅಪ್ಡೇಟ್ ಕೊಡೋಕ್ಕೆ ಲೇಟ್ ಆಗಿದೆ. ಹಾಗಾಗಿ ಈ ಪ್ರಿಯಾರಿಟಿ ಪ್ಲೇಸ್ಮೆಂಟು ಹೇಗೆ ಮಾಡ್ತಾರೆ ಅನ್ನೋದನ್ನು ಒಂದು ಕ್ಲೂವನ್ನು ಕೂಡ ಅವರಿಗೆ ಮೆಸೇಜ್ ಮಾಡಿದ್ದಾರೆ ಕ್ರಿಸ್ ಜಾನ್ಸನ್ಗೆ. ಏನಂತ ಹೇಳಿದ್ರೆ, ಪಾಸ್ಟ್ ನಾವೇನು ಎಕೋಸಿಸ್ಟಮಲ್ಲಿ ಅವಾಗೇನು ಕೆಲಸ ಮಾಡಿದ್ವಿ ಅದರ ಒಂದು ಪರಿಗಣನೆ, ಹಾಗೂ ಈಗ ಈ ಸರ್ವೆಗಳಲ್ಲಿ ಸರ್ವೆಯಲ್ಲಿ ಭಾಗವಹಿಸಿದ್ದೀವಿ ಮತ್ತು ಅಪ್ಲಿಕೇಶನನ್ನು ಏನು ತುಂಬಿದ್ದೀವಿ, ಸೊ ಎರಡನ್ನೂ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಆ ಬೇಸ್ ಮೇಲೆ ನಮಗೆ ಈ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ಗೆ ಪ್ರಿಯಾರಿಟಿ ಪ್ಲೇಸ್ಮೆಂಟ್ ನಮಗೆ ಕೊಡ್ತಾರೆ. ಇದು ಎರಡನೇ ಪಾಯಿಂಟು. ಸೊ ಮೂರನೇದು ಏನು ಹೇಳಿದ್ರೆ, ಪ್ಲಾಟ್ಫಾರ್ಮ್ ಆಲ್ರೆಡಿ ರೆಡಿ ಇದೆ, ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಒಂದು. 4ನೇದು, ದ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಕೊಡುವಂಥ ಟೀಮ್ ವೆಯ್ಟ್ ಮಾಡ್ತಾ ಇದೆ. ನಮಗೆ ಆ ಪ್ಲಾಟ್ಫಾರ್ಮಿಗೆ ಹೋದ ತಕ್ಷಣ ನಮ್ಮನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಆ ಪ್ಲಾಟ್ಫಾರ್ಮಲ್ಲಿ ರೆಡಿ ಇದ್ದಾರೆ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಟೀಮ್. ಸೊ 5ನೇದು, ನಾವೇನು ನಮ್ಮ ಹಳೆ ಎಕೋಸಿಸ್ಟಮಲ್ಲಿ ಅವರು ಕಳೆದ 5 ವರ್ಷದಿಂದ ಏನು ಹೇಳ್ತಾ ಇದ್ರೋ ಅದನ್ನು ಕೂಡ ಇವತ್ತೊಂದು ಸರಿ ಮೆಸೇಜ್ ಮಾಡಿದ್ದಾರೆ ಅವರು 5 ನಿಮಿಷದಾಗಿ. ಇಟ್ಸ್ ಎ ಡನ್ ಡೀಲ್. ಸೊ ಡನ್ ಡೀಲ್ ಆಲ್ರೆಡಿ ಆಗಿದೆ. ಸೊ 6ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದೆ, ಇಲ್ಲಿ ಇದೇನಿದೆ ನಮ್ಮ ಎಕೋಸಿಸ್ಟಮ್ದ ನಾವೇನಲ್ಲಿ ಪ್ರಿಯಾರಿಟಿ ಪ್ಲೇಸ್ಮೆಂಟ್ ಹೋಗ್ತಿದ್ವಿ, ನಮ್ಮೆಲ್ಲರಿಗೂ ಕೂಡ ಇದು 100% ಫ್ರೀ. ಹಾಗಾಗಿ ನಾವು ಇವತ್ತು ಮಂಗಳವಾರ, ಇವತ್ತಿಂದ ನಮ್ಮ OES ಅಲ್ಲಿ, ನಮ್ಮ ಮೇಲಲ್ಲಿ, ನಾವೇನು ಹಳೆ ಎಕೋಸಿಸ್ಟಮಲ್ಲಿ ನಾವೇನು ಪರ್ಫಾರ್ಮ್ ಮಾಡಿದ್ವಿ ಆವಾಗ, ಅದರ ಜೊತೆಗೆ ನಮ್ಮ ಈ ಸರ್ವೆಯಲ್ಲಿ ಏನೇನು ಭಾಗವಹಿಸಿದ್ದೀವಿ, ಏನೇನು ಮಾಡಿದ್ದೀವಿ, ಆ ಬೇಸ್ ಮೇಲೆ ನಾವು ಕಾಯಬಹುದು. ಸೊ ಎನಿ ಮೂಮೆಂಟ್, ಎನಿ ಡೇ ನಮಗೆ ಮೇಲ್ ಬರೋ ಚಾನ್ಸಸ್ ಇದೆ. OESನ ಚೆಕ್ ಮಾಡಿ ಈ ವಾರದಿಂದನೂ ಕೂಡ. ಸೊ ಅಟ್ ಎನಿ ಕಾಸ್ಟ್ ಅಕ್ಟೋಬರಲ್ಲೇ ಲಾಂಚ್ ಅಂತ ಹೇಳಿರೋದ್ರಿಂದ 31ರ ಒಳಗಡೆ ನಾವು ಈ ವಾರದ ಒಳಗಡೆ ಅಲ್ಲಿ ಹೋಗಿ ಕೂತ್ಕೊಂಡಿರ್ತೀವಿ. ಏನೇನಾಗತ್ತೆ ಹೊಸ ಡೆವಲಪ್ಮೆಂಟ್ ಎಲ್ಲ ನೋಡ್ತೀವಿ. ನೋಡಿದ್ದಾದ ಮೇಲೆ ಅಲ್ಲಿಂದ ನಮ್ಮದು ಹೊಸ ರಿಯಲ್ ದೀಪಾವಳಿ ಸ್ಟಾರ್ಟ್ ಆಗುತ್ತೆ, ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನುವಂಥದ್ದು ಇವತ್ತಿನ ಈ ಸಾರಾಂಶ. ಸೊ ಹಾಗಾಗಿ ಆದಷ್ಟು ಈ ದೀಪಾವಳಿ ಅಪ್ಡೇಟನ್ನು ನಿಮಗೆ
ಗೊತ್ತಿರೋಂಥವ್ರಿಗೆಲ್ಲರಿಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ್, ನಮಸ್ತೆ.